ಉಂಟು ಫ್ರಿಡ್ಜ್ ಇಡು ಮಸ್ತ್ ಕಾಣ್ತಿತ್ತಿನ ಬೊಚ್ಚಿ ಅಚ್ಚೆ ಬಾಯ ತಾಜಾ ಉಂಟು ಮಲ್ಲ ಮಲ್ಲ ಉಂಟು ಬರದೆ ಬರ್ಪೆ ಹಾಂ ಬಲೆ ಬಲೆ ತೂಕ ಏನ ಉಂಡು ಬಂಡು ಬಾಳೆ ಪರ್ಪುಲ್ ಇರ್ತದೆ ಪಪ್ಪ ಒಳ್ಳೆ ಕೊಡ್ತಾರೆ ಪರ್ಪುಲ್ ಎಪ್ಪುಲೇ ಆರು ಇಚ್ಚರಿ ಆರು ಪಿದಾಯಿ ಪೋತೀರು ಒಂದೇ ಆಗ್ತಾರೆ ಅಕ್ಕಡೆ ಪಡಕ್ಕೆ ಅದಕ್ಕೆ ಏನು ಪಿದಾಯಿ ಬರಲೇ ಬಾಗೆ ಪರ್ಪಲ್ ಬೈತಿರತ್ತೆ ಆರು ವೈಟ್ ಪಂದೆ ನಾಳೆ ಮಲ್ಲ ಕಾಯ್ಕೊರೆತ್ತಿ ಕಂತೀನಿ ಎಂಚಿನ ಮಲ್ಲ ಮಲ್ಲ ಇತ್ತೆ ರೇಟ್ ಏತ್ ಪನ್ಪಾರ ಎರೆಗುತ್ತು ಈಗ ಮೀನು ಚೂಟ್ ಬೊಕ್ಕ ಬಂದೆ ಮೀನು ತುಳೆ ಏಟ್ ತಾಜಾ ಉಂಟು ಏಟ್ ಫ್ರೆಶ್ ಉಂಟು ತುಳೆ ಬೊಕ್ಕ ರೇಟ್ ಪಂಡ್ಲೆ ತುಳೆ ಏಟ್ ಮಲ್ಲ ಮಲ್ಲ ದಡ್ಡ ಮುಜಿ ಮಲ್ಲ ಉಂಡು ಬೊಕ್ಕ ಪೂರ ಕಿಂಜ ಮಲ್ಲ ಮಲ್ಲಗೆ ಏನ ತಾಜನ ಒಂದು ಎಂಕ ಒಂದು ತಾಜಾ ಹತ್ತು ಬಂದು ನಾನು ಕಾಂಡೆ 4 ಗಂಟೆಗೆ ಮಲ್ಪೆ ಹೋತು ಕಂತೀನಿ ಕಣ್ಣಾಗ ಒಂಚೂರು ಐಸ್ ಪಡ್ತೀನಿ ತಾಜಾ ಉಂಟು ಸಮುದ್ರ ನಮ್ಮ ಬುಟ್ಟಿಗೆ ಬರ್ದು ಬುಡ್ಡು ಮೀನು ಏನು ಬಂದು ಬರೀದು ಈಟ ತಾಜಾ ಉಂಟು ಇದು ರೇಟ್ ಏತು ಜಾಸ್ತಿ 2,000 ಓ ದೇವರ 2,000ನಾ ಹೆಚ್ಚಿನ ಪಂಪರಿ 2,000 ಪಂಡು ಅಚ್ಚಿ ಇದಾಗ ಅಚ್ಚಿ ಅಬ್ಬುಲೇಕು ಅರೆಕು ಭಾರಿ ಇಷ್ಟ ಅರೆಕು 2,000 ಹತ್ತು ಏನ ಪಂಪರಿ ಎಂಕ ಬೊಡ್ಚಿ ನಮಗೆ 2,000 ಇದು ಕಾಶ್ ಕೊರೊಡ್ಚಿ ಬೊಕ್ಕಗೊಳ್ಳೆ ಇನ್ನೆ ಬಿಸಲೆ ಕಡಲೆ ಬಾಯ ಪೂರಿ ಒಳ್ಳೆ ಹೆಂಗೆ ಲಾಸ್ ಹಾಕೊಂಡು ಒಂಜರೆ ಕೊಡಲಿ ಒಂದು ತುಂಡಾಯ್ಚಿ ಮಾಡುವೆ ಬಾಯಿ ಒಂದು 1,000 ಕೊಂದು ಪರ್ಬುಲ್ 2,000 ಕೊಟ್ಟು ಈ ಬಾಯಿ ಕೊರಂದಪ್ಪ ಪಿಟ್ಟಾಶಿ ಮೆಂದ ಪಿಟ್ಟಾಶಿ ಯಾ ಪಾಪೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನಮ್ಮ ಕುಂತಿ ಅಕ್ಕ ತಾಜಾ ದೊಡ್ಡ ಟೈಗರ್ ಮೀನನ್ನು ತಂದಿದ್ದಾರೆ ಒಳ್ಳೆ ರೆಸಿಪಿ ಮಾಡಿ ಅಂತ ಹೇಳಿದ್ದಾರೆ ಇವಾಗ ಇದರದ್ದು ಒಳ್ಳೆ ರೆಸಿಪಿ ಮಾಡುವ ಇವಾಗ ಈ ಎಟ್ಟಿಯನ್ನು ಈ ರೀತಿ ಕ್ಲೀನ್ ಮಾಡುವ ಕ್ಲೀನ್ ಮಾಡುವಾಗ ಇದರ ಮಧ್ಯದಲ್ಲಿ ನಾರಿನ ತರ ಇರುತ್ತೆ ಇದನ್ನು ತೆಗಿಬೇಕು ಈ ತರ ಓಪನ್ ಮಾಡಬೇಕು ಮಧ್ಯದಲ್ಲಿ ಪ್ರೌನ್ಸ್ ಏನಿದೆ ಅದು ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ತೆಗಿಬೇಕು ಅರ್ಧ ಸ್ಪೂನ್ ಅರಿಶಿನ ಹುಡಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕುವ ಉಪ್ಪು ಮತ್ತು ಅರಿಶಿನ ಹುಡಿಯನ್ನು ಚೆನ್ನಾಗಿ ತಾಕಿಸ್ಬೇಕು ಇದಕ್ಕೆ 10 ನಿಮಿಷ ಮ್ಯಾರಿನೇಟ್ ಹಾಕ್ಲಿಕ್ಕೆ ಪಕ್ಕಕ್ಕಿಡುವ ಗ್ಯಾಸ್ ಮೇಲೆ ಒಂದು ತವವನ್ನು ಇಡ್ತೇನೆ ಅದಕ್ಕೆ ಸ್ವಲ್ಪ ಬಟರನ್ನು ಹಾಕುವ ಬಟರ್ ಇಲ್ಲದಿದ್ದರೆ ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಬಳಸ್ಬೋದು ಪ್ರೌನ್ಸ್ ಹಿಟ್ಟು ಏನಿದೆ ಈ ಥರ ಫ್ರೈ ಮಾಡಬೇಕು ಇವಾಗ ಸಣ್ಣಗೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ
ಸಣ್ಣಗೆ ಕಟ್ ಮಾಡಿದ ಜಿಂಜರ್ ಶುಂಠಿಯನ್ನು ಹಾಕುವ. ಕೆಂಪು ಒಣಮೆಣಸಿನ ಹುಡಿಯನ್ನು ಹಾಕ್ತೇನೆ. 1 ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನು ಜೀರಿಗೆ ಹುಡಿ, ಕಸೂರಿ ಮೇಥಿ, ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕುವ. ಉಪ್ಪು ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೇವೆ. ಇವಾಗ ಬೇಕಾದರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ನಮ್ಮ ಬಟರ್ ಜಿಂಜರ್ ಗಾರ್ಲಿಕ್ ಟೈಗರ್ ಪ್ರೌನ್ಸ್ ಫ್ರೈ ರೆಡಿಯಾಗಿದೆ. ಒಂದು ಸುಲಭದ ರೀತಿಯಲ್ಲಿ ಬೇಗನೆ ಆಗುವ ರೀತಿಯಲ್ಲಿ ಒಂದು ಫ್ರೈಯನ್ನು ಮಾಡಿದ್ದೇನೆ. ಇದು ಯಾರು ಕೂಡ ಮಾಡ್ಬೋದು, ತುಂಬ ಸುಲಭ ಇದೆ. ಈಗ ಯಮ್ಮಿ ಕಾಣ್ತಾ ಉಂಟು, ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ಟೇಸ್ಟ್ ಮಾಡುವ, ಹೇಗೆ ಆಗಿದೆ ನೋಡುವ. ಆಗಿದೆ, ಇಷ್ಟು ಒಳ್ಳೆ ಬೆಂದಿದೆ. ತುಂಬ ರುಚಿಯಾಗಿದೆ, ಯಮ್ಮಿ ಸೂಪರ್ ಆಗಿದೆ, ಟೇಸ್ಟಿಯಾಗಿದೆ, ಭಾರಿ ಟೇಸ್ಟ್ ಬರ್ತಾ ಉಂಟು. ಪ್ರೌನ್ಸ್ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಅಲ್ಲ. ಇವತ್ತು ನಾನು ಈ ಸ್ಟೈಲಲ್ಲಿ ಈ ರೆಸಿಪಿ ನನ್ನದೇ ಆದ ಒಂದು ರೆಸಿಪಿಯನ್ನು ಮಾಡಿದ್ದೇನೆ. ಸುಲಭದಲ್ಲಿ ಬೇಗನೆ ಆಗ್ತದೆ. ಯಾರು ಗೆಸ್ಟ್ ಎಲ್ಲ ಬರುವವರಿದ್ದರೆ, ಏನಾದರೂ ಗೆಟ್ ಟುಗೆದರ್ ಎಲ್ಲ ಇದ್ದರೆ, ಸ್ಟಾರ್ಟರ್ಸಿಗೆಲ್ಲ ಈ ಥರ ಪ್ರೌನ್ಸ್ ಮಾಡಿ ಕೊಡ್ಬೋದು. ನೀವು ಕೂಡ ಒಮ್ಮೆ ಈ ಥರ ಪ್ರೌನ್ಸ್ ಎಲ್ಲ ಸಿಕ್ಕಿದರೆ, ಇಷ್ಟು ದೊಡ್ಡ ಟೈಗರ್ ಪ್ರೌನ್ಸೇ ಬೇಕಂತಿಲ್ಲ, ಸ್ವಲ್ಪ ಸಣ್ಣ ಸೈಜಲ್ಲಿ ಸಿಗುತ್ತೆ. ಆ ಪ್ರೌನ್ಸ್ ಸಿಕ್ಕಿದ್ರೂ ಕೂಡ ಈ ಥರ ರೆಸಿಪಿ ಮಾಡ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ನೀವು ಇಲ್ಲಿದ್ದೀರಾ, ಹೋಗ್ಲಿಲ್ವಾ? ಬೇಗ ಮಾರ್ಕೆಟಿಗೆ ಹೋಗಿ. ಎಟ್ಟಿ ಟೈಗರ್ ಪ್ರೌನ್ಸು ಎಲ್ಲ ಸಿಕ್ಕಿದ್ರೆ ತನ್ನಿ. ಈ ಥರನೇ ಸುಲಭವಾದ ರೆಸಿಪಿ ಮಾಡಿ ಎಂಜಾಯ್ ಮಾಡಿ. ನಾನೆಲ್ಲ ಖಾಲಿ ಮಾಡ್ತೇನೆ. ಥ್ಯಾಂಕ್ ಯು.